ಹಲೋ, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಹೆಂಗದಿರಿ ಎಲ್ಲರೂ? ಐ ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಒಂದು ಇಂಟ್ರೆಸ್ಟಿಂಗ್ ರೀಡಿಂಗ್ ಮಾಡೋಣ. ಏನು ಅಂತಂದರೆ, ನಮ್ಮ ಮನೆಯ ವಾಸ್ತು ಸರಿಯಾಗಿದೆಯೇ, ಅಂದರೆ ನಿಮ್ಮ ಮನೆಯ ವಾಸ್ತು ಸರಿಯಾಗಿದೆ. ಕೆಲವೊಂದು ಸರ್ತಿ ಅನಿಸಿರ್ತೈತಿ, ನಮಗೆ ಸಂಬಂಧಪಟ್ಟಂಥ ಕೆಲಸ ಯಾವುದಾದ್ರೂ ಸರಿ ಹೋಗಲಿಲ್ಲ, ಅಥವಾ ಮೇಲೆ ಮೇಲೆ ನಾವೇನಾದರೂ ಫೇಲ್ಯೂರ್ ಕಾಣ್ತಿದ್ವಿ ಅಂತಂದ್ರೆ, ಯಾವುದಾದ್ರೂ ವಿಷಯಕ್ಕೆ ಮನಸ್ಸಿನಾಗ ಈ ಥರದ ವಿಚಾರ ಬರ್ತೈತಿ, ನನ್ನ ಮನೆ ವಾಸ್ತು ಸರಿ ಐತೋ ಅಥವಾ ಇಲ್ವೋ. ಓಕೆ, ಸೊ ಅದ್ರ ಸಲಾಗಿ ಏನು ಮಾಡೋಣ, ಸ್ಮಾಲ್ ರೀಡಿಂಗ್. ಇದು 6 ಥರದ ಕ್ರಿಸ್ಟಲ್ಸ್ ಇಟ್ಟೇನೆ ನಾನು. ದಿಸ್ ಈಸ್ ಗ್ರೀನ್ ಅವೆಂಚುರಿನ್, ದಿಸ್ ಈಸ್ ಕ್ಲಿಯರ್ ಕ್ವಾರ್ಟ್ಸ್, ಆ್ಯಂಡ್ ದಿಸ್ ಈಸ್ ಸಿಟ್ರಿನ್, ದಿಸ್ ಈಸ್ ಬ್ಲ್ಯಾಕ್ ಟರ್ಮಲಿನ್, ದಿಸ್ ಈಸ್ ಪೈರೈಟ್, ಆ್ಯಂಡ್ ದಿಸ್ ಈಸ್ ಟೈಗರ್ ಸ್ಟೋನ್. ನಿಮಗೆ ಯಾವುದು ಜಾಸ್ತಿ ಗಮನ ಸೆಳೀತೈತೋ ನೀವು ಅದನ್ನು ಚೂಸ್ ಮಾಡಿಕೊಡ್ರಿ. ಓಕೆ, ನಾನು ಕಾರ್ಡ್ಸ್ ಹಾಕಿ ನೋಡ್ತೇನೆ. ಸೊ ತಮಗೆ ತಾವು ಚೂಸ್ ಮಾಡಿರಬಹುದು ಈಗಾಗಲೇ. ಸೊ ನೋಡೋಣ. ದಿಸ್ ಈಸ್ ಸೆಕೆಂಡ್, ದಿಸ್ ಈಸ್ ಥರ್ಡ್, ಓಕೆ, ಆ್ಯಂಡ್ ದಿಸ್ ಈಸ್ ಫೋರ್ತ್, ಆ್ಯಂಡ್ ದಿಸ್ ಈಸ್ ಫಿಫ್ತ್, ಆ್ಯಂಡ್ ದಿಸ್ ಈಸ್ ಸಿಕ್ಸ್ತ್. ಇದಿಲ್ಲೇ ಇರ್ತದೆ ಬಾಜುಕ್. ಇದು ಗ್ರೀನ್ ಅವೆಂಚೂರ್. ನೀವು ಯಾರು ಚೂಸ್ ಮಾಡಿರಲ್ಲ ಅವರ ತಮ್ಮ ಮನೆಯ ವಾಸ್ತು ಸರಿಯಾಗಿದೆ. ಓಕೆ, ದೀಸ್ ಆರ್ ದ ಕಾರ್ಡ್ಸ್. ಇದು ಗ್ರೀನ್ ಅವೆಂಚುರಿನ್ ಯಾರು ಚೂಸ್ ಮಾಡ್ಕೊಂಡಿರಲ್ಲ, ಇದು ಅವರಿಗಾಗಿ. ಸೊ ದಿಸ್ ಈಸ್ ಬಾಟಮ್ ಆಫ್ ದ ಡೆಕ್. ಮೊದಲೇ ಮಾತು ಅಂತಂದರೆ, ನಿಮ್ಮ ಮನೆಯೊಳಗೆ ಬಹುತೇಕ ಡಿಸ್ಅಗ್ರಿಮೆಂಟ್ಸ್ ಆಗ್ತಿರ್ಬೋದು, ಡಿಫ್ರೆನ್ಸ್ ಆಫ್ ಒಪಿನಿಯನ್ ಜಾಸ್ತಿ ಇರ್ತಿರ್ಬೋದು. ನೀವು ಪ್ರತಿಯೊಬ್ಬರು ನಿಮ್ಮ ಜಾಗ ಪ್ರೊಟೆಕ್ಟ್ ಮಾಡ್ಕೊಳಕ್ಕೆ ನೋಡ್ಕೊತಿರ್ಬೋದು. ಆದರೆ ಹೆಂಗೈತಿ ಅಂತಂತಂದ್ರೆ, ನೀವು ಇಲ್ಲಿ ಡಿವೋಟೆಡ್ಲಿ ವರ್ಕ್ ಮಾಡ್ತೀರಿ, ಅಂದರೆ ಕೆಲಸ ಎಲ್ಲರೂ ಚಲೋ ಮಾಡ್ತೀರಿ. ಆದ್ರೆ ನಿಮ್ಮ ಮನೆಯೊಳಗೆ ಈ ಥರದ ವಿಷಯಗಳು ನಡೀತಿರ್ಬೋದು. ಅಂದರೆ ಒಬ್ರಿಗೊಬ್ರಿಗೆ ಹೊಂತಿರ್ಲಿಕ್ಕಿಲ್ಲ, ವಿಚಾರಗಳಲ್ಲಿ ಭಿನ್ನಾಭಿಪ್ರಾಯ ಬರ್ತಾ ಇರ್ಬೋದು, ಆ ಥರದ ವಿಷಯಗಳು. ಅದ್ರ ಕೆಳಗಡೆ ಏನಿದೆ ನೋಡಿರಿ, ಇಲ್ಲಿ ಎಂಪ್ರೆಸ್ ಕಾರ್ಡ್ ಇದೆ. ಸೊ ನಿಮ್ಮ ಮನೆಯ ವಾಸ್ತು ಸರಿಯಾಗಿದೆ. ಸ್ಟಾರ್ ಕಾರ್ಡ್ ಇದೆ. ಇದರರ್ಥ ನಿಮ್ಮ ಮನೆಯ ಮೇಲೆ ದೇವರ ಕೃಪೆ ಇದೆ. ಈಗ ನೀವೇನು ಮಾಡಿರಿ, ನಿಮ್ಮ ಮನೆಯೊಳಗೆ ದೇವರ ಕೃಪೆ ಐತಿ ಅಂತಂದರೆ ಇದರರ್ಥ ನಿಮ್ಮ ಮನೆ ದೇವರಿಗೆ ನೀವು ಹೋಗ್ತಿರೋ ಇಲ್ಲೋ ನೋಡಿರಿ. ಯಾಕಂದ್ರೆ ಹೋಗಬೇಕಾದದ್ದು ನಮ್ಮ ಕರ್ತವ್ಯ. ವರ್ಷದೊಳಗೆ 2 ಸಾರಿ ಹೋಗಬೇಕು, ಯಾವತ್ತಿದ್ರೂ ಹೋಗಬೇಕು. ಆಮೇಲೆ ಹೆಂಗೆ ಹೋಗ್ಬೇಕು ಅಂತಾರೆ, ಯಾರ್ದಾರೆ ಭೇಟಿಯಾಗಕ್ಕೆ ಹೋದಾಗ, ಇಲ್ಲೇ ನಮ್ಮ ಮನೆ ದೇವ್ರು ಇಲ್ಲೇ ಸಮೀಪ ಐತ್ರಿ, ಅಲ್ಲಿ ಹೋಗಿ ಭೇಟಿಯಾಗಿ ಒಂದು ಸಲ್ಯೂಟ್ ಹೊಡೆದು ಹೋಗ್ತೇನೆ ರೀ. ಐಸಾ ನೈ ಕರ್ನಾ ಚಾಹಿಯೆ. ನೀವು ಹೆಣ್ಣು ದೇವರಿಗೆ ಹೋಗ್ತಾ ಇದ್ದರೆ, ಒಂದು ಮುತ್ತೈದೆ ಹೆಣ್ಮಗಳಿಗೆ ಏನು ಬೇಕೋ ಅದನ್ನೆಲ್ಲ ಸಾಮಾನು ನಿಮ್ಮ ಮನೆಯಿಂದನೇ ತೊಗೊಂಡು ಹೋಗ್ರಿ ನೀವು. ಅಂದರೆ ಹೆಂಗಂತಂದ್ರೆ, ನಾವು ಒಂದು ಅಷ್ಟು ಪವಿತ್ರವಾದ ಸ್ಥಳಕ್ಕೆ ಹೋಗ್ತಿರ್ತೀವಿ, ಅಲ್ಲಿ ಹೋಗಿ ಅಲ್ಲಿಂದ ನಾವು ಎನರ್ಜಿ ತೊಗೊಂಬರ್ತಿರ್ತೀವಿ. ಸೊ ಅದಕ್ಕೆ ನೀವು ಎಷ್ಟು ಧಾರಾಳವಾಗಿ ಕೊಡೋ ಮನಸ್ಸಿಂದ ಹೋಗ್ತಿರೋ, ದೇವರು ನಿಮಗೆ ಅಷ್ಟೇ ಧಾರಾಳವಾದ ಮನಸ್ಸಿನಿಂದ ಕೊಡ್ತಿರ್ತಾನೆ. ಅವ ಬರೀ ನಿಮ್ಮ ಮನಸ್ಸು ಅಷ್ಟೇ ನೋಡ್ತಾನೆ, ಮತ್ತೇನೂ ನೋಡೋಂಗಿಲ್ಲ. ನೀವು ಎಂಥ ಸೀರೆ ತಂದ್ರಿ, ನೀವು ಏನು ತಂದ್ರಿ ಬಿಟ್ರಿ, ದಟ್ ಡಸಂಟ್ ಮ್ಯಾಟ್ರ್. ಅದ್ರ ಹಿಂದ್ಗಡೆ ಇರುವಂಥ ಮನಸ್ಸನ್ನು ನೋಡ್ತಾನೆ ನಾವು. ಅದಕ್ಕೆ ನೀವೇನು ಮಾಡಿರಿ, ನಿಮ್ಮ ಮನೆ ದೇವ್ರಿಗೆ ಹೋಗಿ ಬರುತ್ತೆ ಬರ್ರಿ. ನಿಮ್ಮ ಮನೆಯೊಳಗೆ ವಾಸ್ತು ಚಲೋ ಐತಿ, ದೇವ್ರದ್ದು ಬ್ಲೆಸ್ಸಿಂಗ್ ಐತಿ ನಿಮ್ಮ ಮನೆಗೆ. ಸರಿನಾ? ಓಕೆ, ಚಲೋ. ವಿಲ್ ಡೂ ದಿಸ್ ಸೆಕೆಂಡ್ ಕ್ಲಿಯರ್ ಕಾರ್ಡ್ಸ್. ಓಕೆ, ನಿಮ್ಮ ಮನೆಯ ವಾಸ್ತು ಸರಿಯಾಗಿ ಐತಿ. ಓಕೆ, ಆದರೆ ಹೆಂಗೈತಿ ಅಂತಂತಂದ್ರೆ, ಸ್ವಲ್ಪ ನಿಮ್ಮ ಮನೆಯೊಳಗಿನವ್ರು ಯಾರಾದರೂ ಒಂದಿಷ್ಟು ಮಂದಿ ಹಿಂಗಿರ್ಬೋದಲ್ಲ, ನೀವು ಉತ್ತರ ಕಡೆ ವಿಚಾರ ಮಾಡ್ತಿದ್ರೆ ಅವ್ರು ದಕ್ಷಿಣ ಕಡೆದು ವಿಚಾರ ಮಾಡ್ತಿರ್ಬೋದು, ಆ ಥರದ ಮಂದಿ ಇರ್ಬೋದು. ಆಮೇಲೆ ನಿಮ್ಮ ಮನೆಯೊಳಗೆ ಯಾರಾದರೂ ಒಬ್ರು ಇಂಥವ್ರು ಇರ್ಬೋದಲ್ಲ, ಅವ್ರನ್ನ ಜನ ಫಾಲೋ ಮಾಡೋ ಅಂಥವ್ರು. ಅಂದರೆ ಯಾರಾದರೂ ಒಳ್ಳೆ ಲೀಡಿಂಗ್ ರೋಲ್ದೊಳಗೆ ಕೆಲಸ ಮಾಡ್ತಿರೋರು.
ಆಮೇಲೆ ಕೆಲವೊಬ್ರು ಯಾರಾದರೂ ಹಿಂಗಿರ್ಬೋದಲ್ಲ, ಅವ್ರಿಗೆ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಸಿಟ್ಟು ಮಾಡ್ಕೊಳ್ಳೋದು, ಕನ್ಫ್ಯೂಸ್ ಆಗೋದು, ಆ ಥರದ್ದು ವಿಚಾರಗಳನ್ನು ಮಾಡ್ತಿರ್ಬೋದು ಇವರು. ಅಂದ್ರೆ ಹೆಂಗೈತಿ ಅಂತಂತಂದ್ರೆ ಎಲ್ಲ ಐತಿ ಮನೆಯೊಳಗೆ, ಆದ್ರೆ ನಿಮ್ಮ ಹತ್ರ ಏನೈತಲ್ಲ ಅದ್ರ ಕಡೆ ನಿಮಗೆ ಲಕ್ಷ್ಯ ಇಲ್ಲ. ದೇವರು ನಿಮಗೆ ಕೆಲವೊಂದಿಷ್ಟು ಅಪಾರ್ಚುನಿಟೀಸ್ ಕೊಡಾಕತ್ತಾನ, ಮುಂದಿಂದ ಏನೆಲ್ಲ ವಿಷಯಗಳು ಒಳ್ಳೇದೆಲ್ಲ ನಿಮ್ಮ ಕಡೆ ಬರಾಕತ್ತಾವ. ಆದ್ರೆ ನಿಮಗೆ ಹೆಂಗಂತಂತಂದ್ರೆ ನಿಮಗೆ ಅದ್ರ ಬದಲಾಗಿ ಒಂದು ಚೂರು ವಿಚಾರ ಇಲ್ಲ. ಯು ಆರ್ ವೆರಿ ಮಚ್ ಕನ್ಫ್ಯೂಸ್ಡ್. ಅಥವಾ ಹಿಂಗಿರ್ಬೋದಲ್ಲ, ಅಂದ್ರೆ ಅಪಾರ್ಚುನಿಟೀಸ್ ಏನು ಬರ್ತಿರ್ತಾವೆ ಅದರೊಳಗೂ ಕನ್ಫ್ಯೂಷನ್ ಇರ್ಬೋದು, ಅಥವಾ ಯಾವ್ದು ತೊಗೊಲಿ ಯಾವ್ದು ಬಿಡಲಿ ಅಂಥೇಳಿ, ಅಥವಾ ಇಷ್ಟು ವಿಚಾರ ನಿಮ್ಮ ತಲೆಯೊಳಗೆ ಕಂಟಿನ್ಯೂಸ್ ಹಂಗೆ ಬರ್ತಿರ್ಬೋದಲ್ಲ, ಒಂಥರ ಎಲ್ಲ ಗೋಜಲು ಅಂತ ಅನ್ನಿಸ್ತಿರ್ಬೋದು ನಿಮಗೆ. ಸೊ ಅದಕ್ಕೆ ಹೆಂಗಂತಂತಂದ್ರೆ ಸ್ವಲ್ಪ ಮೆಂಟಲಿ ಬ್ಯಾಲೆನ್ಸ್ಡ್ ಆಗಾಕ ಕಲೀರಿ. ಸ್ವಲ್ಪ ಮೆಂಟಲಿ ಇಮೋಷ್ನಲಿ ಒಂದು ಸ್ವಲ್ಪ ಬ್ಯಾಲೆನ್ಸ್ಡ್ ಆಗಾಕ ಕಲೀರಿ. ನೀವು ಬ್ಯಾಲೆನ್ಸ್ಡ್ ಆಗಾಕ ಕಲಿತ್ರಿ ಅಂತಂತಂದ್ರೆ ನಿಮ್ಮ ಕೆಲಸಗಳು ಆಗ್ತಾವೆ. ನಿಮ್ಮ ಮನೆ ವಾಸ್ತು ಸರಿಯಾಗಿದೆ. ಆದರೆ ಹೆಂಗಂತಂತಂದ್ರೆ ಇಲ್ಲಿ ಆಗುವಂಥ ವಿಷಯಗಳನ್ನು ಸ್ವಲ್ಪ ಪಾಸ್ ಮಾಡಿ ಬೇರೆ ದೃಷ್ಟಿಕೋನದಿಂದ ನೋಡೋದು ಉತ್ತಮ. ಅದರ್ವೈಸ್ ದೇರ್ ಈಸ್ ನೋ ಪ್ರಾಬ್ಲಮ್. ಸೊ ಈಗ ಯಾರೆಲ್ಲ ಸಿಟ್ರಿನ್ ಚೂಸ್ ಮಾಡಿದ್ರಿ, ಓಕೆ, ಅವರ ಮನೆಯ ವಾಸ್ತು ಹೇಗಿದೆ? ಓಕೆ, ಸಿ ಬಾಟಮ್ ಆಫ್ ದ ಡೆಕ್ ಇಲ್ಲಿಯೂ ಹಂಗೆ ಐತಿ. ಯಾರಾದರೂ ದ್ವಿಸ್ವಭಾವಿ ರಾಶಿಯವ್ರು ಇರ್ಬೋದು. ದ್ವಿಸ್ವಭಾವಿ ರಾಶಿ ಅಂತಂದರೆ ಏನು ಡಿಸೈಡ್ ಮಾಡ್ಬೇಕಂತಂತಂದ್ರೆ ಅವ್ರು 50-50 ಮಾಡ್ತಿರ್ತಾರೆ. ಅಥವಾ ಕೆಲವೊಬ್ರು ಹಿಂಗಿರ್ಬೋದಲ್ಲ, ಈ ಮನೆಯೊಳಗೆ ವಿಚಾರ ಮಾಡಿ ಮಾತಾಡೋಂಗಿಲ್ಲ, ಪಟ್ಟಂತ ಮಾತಾಡೋದು, ದುಡುಕು ಸ್ವಭಾವ, ಈ ಥರದ ವಿಚಾರವನ್ನು ಮಾಡ್ತಿರ್ಬೋದು. ಈ ಮನೆಯೊಳಗೆ ಈ ಥರದ ಆ್ಯಕ್ಟಿವಿಟೀಸ್ ಇರ್ಬೋದು. ಈ ಮನೆಯೊಳಗೆ ಯಾರಾದರೂ ಮಿಲ್ಟ್ರಿ ಆಗಲಿ ಅಥವಾ ಒಳ್ಳೆಯ ದೊಡ್ಡ ಪೋಸ್ಟ್ನೊಳಗಾಗಲಿ ಅಂತಲ್ಲಿರ್ತಿರ್ಬೋದು. ಅಂದರೆ ಜಾಸ್ತಿ ಡಿಸಿಪ್ಲಿನ್ ಮೇಂಟೈನ್ ಮಾಡೋರು, ಆ ಥರದ ವ್ಯಕ್ತಿ ಈ ಮನೆಯೊಳಗೆ ಇರಬಹುದು. ಅಂದರೆ ಅವ್ರಿಗೆ ಹೆಂಗಂದ್ರೆ ಲೈಕ್ ಸಕ್ಸಸ್ ಬದಲಾಗಿ ಜಾಸ್ತಿ ವಿಚಾರ ಮಾಡೋರು, ಭಾಳ ಆಂಬಿಷಿಯಸ್ ಇರೋರು, ಯಾರಿಗೂ ಜರ್ನಿ ಅಂದ್ರೆ ಭಾಳ ಇಷ್ಟ ಆಗ್ತಿರ್ಬೋದು. ಜರ್ನಿ ಮಾಡೋಕೆ ಅವ್ರಿಗೆ ಭಾಳ ಸೇರ್ತೈತಿ, ಅವರು ಸುತ್ತಾಡ್ತಿರ್ತಾರೆ ಜಾಸ್ತಿ. ಅಥವಾ ಜಾಸ್ತಿ ಅಂದ್ರೆ ಅವರೆಲ್ಲಾದರೂ ಬೇರೆ ಕಡೆ ಇರ್ತಿರ್ಬೋದು, ನೀವು ಬೇರೆ ಕಡೆ, ಫ್ಯಾಮಿಲಿ ಬೇರೆ ಕಡೆ ಇರ್ತಿರ್ಬೋದು, ಅವರು ಅಪ್ ಆ್ಯಂಡ್ ಡೌನ್ ಮಾಡ್ತಿರ್ಬೋದು. ಆ ಥರದ್ದು ಏನಾದರೂ ಆ್ಯಕ್ಟಿವಿಟೀಸ್ ಈ ಮನೆಯೊಳಗೆ ನಡೀತಿರ್ಬೋದು. ಮೇ ಬಿ ಹೀ ಈಸ್ ಇನ್ ಅ ಗೌರ್ಮೆಂಟ್, ಈ ಮನಿ ಈಸ್ ಘರ್ ಕಾ ಮುಖಿಯ, ಮೇ ಬಿ ಹೀ ಈಸ್ ಇನ್ ಅ ಗೌರ್ಮೆಂಟ್ ಪೋಸ್ಟ್, ಮೇ ಬಿ ಹೀ ಈಸ್ ಇನ್ ಅ ಬಿಗ್ ಪೋಸ್ಟ್. ಸೊ ಇಲ್ಲಿ ಹೇಗಂದ್ರೆ ಕೆಲವೊಂದು ಸರ್ತಿ ಹೆಂಗಾಗುತ್ತೆ ಅಂದರೆ ಈ ಮನೆಯೊಳಗೆ ಹೆಂಗಂತಂದರೆ ಡಿಸಿಷನ್ ಕ್ವಿಕ್ ಮಾಡೋಂಗಿಲ್ಲ, ಅವರೊಬ್ಬರೇ ಸರಿ ಇರ್ತಾರೆ, ಬಾಕಿದವರೆಲ್ಲರೂ ಒಂಥರ ಹುಡುಕು ಬುದ್ಧಿ. ಆ ಥರದ್ದು ಏನಾದರೂ ಆ್ಯಕ್ಟಿವಿಟೀಸ್ ಈ ಮನೆಯೊಳಗೆ ನಡೀತಿರ್ತಾವೆ. ವಾಸ್ತು ಸರಿ ಇದೆ, ವಾಸ್ತುದೇನೂ ಪ್ರಾಬ್ಲಮ್ ಇಲ್ಲ. ಸೊ ಈಗ ದಿಸ್ ಈಸ್ ಬ್ಲ್ಯಾಕ್ ಟರ್ಮಲಿನ್. ಓಕೆ, ಬ್ಲ್ಯಾಕ್ ಟರ್ಮಲಿನ್ ಯಾರೆಲ್ಲ ಚೂಸ್ ಮಾಡಿರಲ್ಲ ಅವರ ಮನೆಯ ವಾಸ್ತು ಹೇಗಿದೆ? ಬಾಟಮ್ ಆಫ್ ದ ಡೆಕ್ ಇಸ್ ದಿಸ್. ಸೊ ಯಾರೆಲ್ಲ ತಾವು ಬ್ಲ್ಯಾಕ್ ಟರ್ಮಲಿನ್ ಚೂಸ್ ಮಾಡಿದ್ರಿ, ಇವ್ರ ಮನೆಯೊಳಗೆ ಯಾರಾದರೂ ಒಬ್ಬರು ವ್ಯಕ್ತಿ ಇರ್ಬೋದು, ಅವರಿಗೆ ಪಾಸಿಟಿವಿಟಿ ಕಡೆ ಕಡಿಮೆ ಗಮನ ಇರ್ತೈತಿ, ನೆಗೆಟಿವಿಟಿ ಕಡೆ ಜಾಸ್ತಿ ಗಮನ ಇರ್ತೈತಿ, ಕಳ್ಕೊಂಡಿದ್ರ ಕಡೆ ಜಾಸ್ತಿ ಗಮನ ಇರ್ತೈತಿ. ನನ್ನ ಹತ್ರ ಇನ್ನೂ ಏನೈತಿ ಅದರ ಬದಲಾಗಿ ನಾನು ಅದನ್ನ ಇಟ್ಕೊಂಡು ನಾನು ಸರ್ವೈವ್ ಮಾಡ್ಬೋದು ಅನ್ನೋದ್ರ ಕಡೆ ಲಕ್ಷ್ಯ ಕಡಿಮೆ ಇರ್ತೈತಿ. ಓಕೆ, ಆ್ಯಂಡ್ ಅಲ್ಲಿ ಇಂಥ ಪರ್ಸನೂ ಇರ್ಬೋದಲ್ಲ, ಈಸ್ ಇಮೋಷ್ನಲಿ ವೆರಿ ಮಚ್ ಬ್ಯಾಲೆನ್ಸ್ಡ್, ಕಿಂಗ್ ಆಫ್ ಕಪ್ಸ್, ಇಮೋಷ್ನಲಿ ವೆರಿ ಮಚ್ ಬ್ಯಾಲೆನ್ಸ್ಡ್, ಮ್ಯಾಚ್ಯೂರ್ಡ್ ಪರ್ಸನ್. ಆಮೇಲೆ ವೆರಿ ಡಿಪ್ಲೊಮ್ಯಾಟಿಕ್ ಆಲ್ಸೋ, ಒಂಥರ ಅಫೆಕ್ಷನೇಟ್ ಇರೋದು, ಒಂಥರ ರೊಮ್ಯಾಂಟಿಕ್ ಇರೋದು. ಅಲ್ಲಿ ಇನ್ನೊಬ್ರು ಯಾರಾದರೂ ಇರ್ಬೋದು, ಎಲ್ಲ ಕೆಲಸ ಚಟ್ ಪಟ್ ಅಂತಂದು ಹೇಳಿ ಮಾಡೋರು,
ಮೇ ಬಿ ಈ ಮನೆಯೊಳಗೆ ಯಾರಾದರೂ ಸಣ್ಣ 6,000 ಒಳಗಿರ್ಬೋದು. ಆಮೇಲೆ ಈ ಮನೆಯೊಳಗೆ ಯಾರಾದರೂ ದೊಡ್ಡ ಪೋಸ್ಟ್ನೊಳಗೆ ಇರ್ಬೋದು, ಗೌರ್ಮೆಂಟ್ ಕೆಲಸ ಮಾಡ್ತಿರ್ಬೋದು. ವೆರಿ ಜಾಯ್ಫುಲ್ ಇನ್ ನೇಚರ್ ಆ್ಯಂಡ್ ವೆರಿ ಪಾಸಿಟಿವ್ ಪರ್ಸನ್. ಮಟೀರಿಯಲ್ ಹ್ಯಾಪಿನೆಸ್ ಭಾಳ ಬೇಕು ಈ ಮನೆಯೊಳಗಿದ್ದವ್ರಿಗೆ. ಮಟೀರಿಯಲ್ ಹ್ಯಾಪಿನೆಸ್ ಭಾಳ ಇಂಪಾರ್ಟೆನ್ಸ್ ಕೊಡ್ತಾರೆ ಇದಕ್ಕೆ. ವೆರಿ ಲಕ್ಕಿ ಗೋಯಿಂಗ್ ಸೊ ಇಲ್ಲಿನೂ ಚೆನ್ನಾಗಿದೆ. ದಿಸ್ ಫ್ಯಾಮಿಲಿ ಈಸ್ ವೆರಿ ರಿಸೋರ್ಸ್ಫುಲ್ ಈ ಮನೆಯೊಳಗೆ ಎಲ್ಲನೂ ಐತಿ. ಸೊ ದೆರ್ ಈಸ್ ನೋ ನೀಡ್ ಟು ವರಿ ಅಬೌಟ್ ಇಟ್. ಯಾರೆಲ್ಲ ಬ್ಲ್ಯಾಕ್ ಟರ್ಮಲಿನ್ ಚೂಸ್ ಮಾಡಿದ್ರಿ ಅವ್ರ ಮನೆ ವಾಸ್ತು ಚೆನ್ನಾಗೇ ಇದೆ. ಸ್ವಲ್ಪ ನಿಮ್ಮ ಮಾನಸಿಕ ಆರೋಗ್ಯದ ಕಡೆ ನೀವೇ ಗಮನ ಕೊಡಬೇಕಷ್ಟೆ. ಯಾವಾಗಿದ್ರೂ ಪಾಸಿಟಿವಿಟಿ ಕಡೆ ಲಕ್ಷ್ಯ ಕೊಡಬೇಕು. ಅಂದ್ರೆ ನಮ್ಮ ಹತ್ರ ಏನೈತಿ, ಕಳ್ಕೊಳ್ಳೋದು ಏನು ಜಗತ್ತಿನೊಳಗೆ ಎಲ್ಲರೂ ಒಂದಿಲ್ಲ ಒಂದು ವಿಷಯ ಕಳ್ಕೊಂಡಿರ್ತಾರೆ. ಯಾರಿಗೂ ಎಲ್ಲನೂ ಸಿಕ್ಕಿರೋದಿಲ್ಲ. ನಾವು ಹಂಗೆ ವಿಚಾರ ಮಾಡಬೇಕಷ್ಟೆ, ಮತ್ತೊಂದೇನಿಲ್ಲ. ನೀವು ವಿಚಾರ ಮಾಡೋಕೆ ಆಗಂಗಿಲ್ಲ ರೀ. ಮೊದಲು ಹಂಗೆ ಅನಿಸುತ್ತೆ, ಆಮೇಲೆ ತಾನೇ ಎಲ್ಲ ಸರಿ ಹೋಗ್ತದೆ. ನೀವು ಎಷ್ಟು ಸರ್ತಿ ನನ್ನ ಹತ್ರ ಎಲ್ಲ ಐತಿ ಅಂತಂದು ಇರಲಾರ್ದ ವಿಷಯನೂ ಐತಿ ಅಂತ ಯಾವಾಗ ನೀವು ಅಂತಿರ್ತೀರಲ್ಲ, ಅವಾಗ ಅದು ತಾನಾಗೇ ಆ ವಿಷಯ ಐತಿ ಅನ್ನುವಂಥ ಅಥವಾ ಸಿಗ್ತೈತಿ ಅನ್ನುವಂಥ ಮಟ್ಟಕ್ಕೆ ತಾನಾಗೇ ಬರ್ತೈತಿ. ಅದನ್ನು ಹೇಳೋದು ಮ್ಯಾನಿಫೆಸ್ಟೇಷನ್ ಅಂತಂದು ಹೇಳಿ. ಸೊ ಯಾರೆಲ್ಲ ಪೈರೈಟ್ ಚೂಸ್ ಮಾಡಿದ್ರಿ ಅವರ ಮನೆ ವಾಸ್ತು ಹೇಗಿದೆ ಅಂತ ನೋಡೋಣ. ಸೊ ಲೆಟ್ ಅಸ್ ಸಿ ಯಾರೆಲ್ಲ ಪೈರೈಟ್ ಚೂಸ್ ಮಾಡಿದ್ದಾರೆ ಅವರ ಮನೆ ವಾಸ್ತು ಹೇಗಿದೆ. ಓಕೆ, ನೋಡಿರಿ ಎಂಪರರಿಗೆ ಕರೆಕ್ಟ್ ಸ್ಟ್ರೆಂಗ್ತ್ ಇರೋ ಕಾರ್ಡ್ ಹೆಂಗೆ ಬಂದಿದೆ ನೋಡಿರಿ. ಯಾರೆಲ್ಲ ನೀವು ಪೈರೈಟ್ ಚೂಸ್ ಮಾಡಿದ್ರಿ ಅವ್ರ ಮನೆಯೊಳಗೆ ಯಾರಾದರೂ ಒಬ್ಬರು ಜೀವನದಲ್ಲಿ ಸಾಕಾಗುವಷ್ಟು ಏರಿಳಿತಗಳನ್ನು ಕಂಡಿರುವಂಥ ಮನುಷ್ಯ ಇರ್ಬೋದು ಅವ್ರ ಮನೆಯೊಳಗೆ. ಅವ್ರಿಗೆ ಗೊತ್ತೈತಿ ಜಗತ್ತಂದ್ರೆ ಏನು, ತಾನು ಹೆಂಗಿರಬೇಕು, ಹೆಂಗೆ ರೂಲ್ಸ್ ಮಾಡಬೇಕು, ಆ ರೂಲ್ಸಿಗೆ ತಕ್ಕಂಗೆ ಹೆಂಗೆ ನಡ್ಕೋಬೇಕು ಅಂತಂದೇಳಿ. ಮೇ ಬಿ ಈಸ್ ಇನ್ ಅ ಬಿಗ್ ಪೋಸ್ಟ್. ಮನಸ್ಸಿಂದ ನಿಮಗೇನಾದರೂ ಅನ್ನಿಸ್ತಿರ್ಬೋದು ಈ ಮನುಷ್ಯ ಅಂದ್ರೆ ಇಮೋಷನ್ಸ್ ಕಡಿಮೆ ಅಂತಂತಲ್ಲ, ಇಮೋಷನ್ಸ್ ಅದಾವ. ಆದರೆ ಇಮೋಷ್ನಲ್ ಆಗಿ ಯಾವುದೇ ಡಿಸಿಷನ್ಸ್ ಅದು ತೊಗೊಳಂಗಿಲ್ಲ ಈ ಮನೆಯೊಳಗೆ ಯಾರು ಈ ಮುಖ್ಯ ವ್ಯಕ್ತಿ. ಯಾಕಂದ್ರೆ ಅವ್ರಿಗೆ ಗೊತ್ತೈತಿ ಜೀವನ ಹೆಂಗೆ ನಡೆಸಬೇಕು ಅಂತಂದು ಹೇಳಿ. ಯಾಕಂದ್ರೆ ಎಷ್ಟೆಲ್ಲ ಜೀವನದಲ್ಲಿ ಏರಿಳಿತಗಳನ್ನು ಕಂಡಾರ ಅಂತಾರಲ್ಲ, ಈಸ್ ವೆರಿ ಪ್ರಾಕ್ಟಿಕಲ್. ಈ ಮನೆಯೊಳಗೆ ಯಾರಾದರೂ ಒಬ್ರು ಇಂಥವ್ರು ಇರ್ಬೋದಲ್ಲ, ರಿಸ್ಕ್ ಟೇಕರ್. ಯಾವಾಗಿದ್ರೂ ಒಂಥರ ಅಡ್ವೆಂಚರಸ್ ಮೂಡ್ನಾಗ ಇರೋದು. ಅವ್ರಿಗೆ ಮೀನ್ಸ್ ಟೋಟಲಿ ಒಂಥರ ಕೇರ್ಲೆಸ್, ಏನಾಗೋದಾಗ್ತೈತಿ ಮುಂದೆ ನೋಡೋಕೆ ಬರ್ತೈತಿ ಅನ್ನುವಂಥ ಪರ್ಸ್ನಾಲಿಟಿ ಯಾರಾದರೂ ಇರ್ಬೋದು. ಇನ್ನೊಬ್ರು ಯಾರು ಅಂತಂತಂದ್ರೆ ಕೆಲಸ ಮಾಡ್ತಿರ್ಬೋದು, ಆದರೆ ಎನರ್ಜಿ ಭಾಳ ಲಘು ಡ್ರನ್ಔಟ್ ಆಗ್ತಿರ್ಬೇಕು. ಬರೀ ತನ್ನನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳುವಂಥ ವಿಚಾರ ಮಾಡ್ತಿರ್ಬೋದು ಈ ವ್ಯಕ್ತಿ. ಅಂಥವ್ರು ಯಾರಾದರೂ ಈ ಮನೆಯೊಳಗೆ ಇರ್ತಿರ್ಬೋದು. ಓಕೆ, ಈ ಮನೆ ಇಲ್ಲಿ ನೋಡ್ರಿ, ಕಾರ್ಡ್ ಬಾಟಮ್ ಆಫ್ ದ ಡೆಕ್ ಏನೈತಿ, ಸ್ಟ್ರೆಂಗ್ತ್ ಐತಿ. ಸೊ ಈ ಮನೆಯೊಳಗೆ ಒಬ್ಬರು ವ್ಯಕ್ತಿ ರೂಲ್ ಮೇಕರ್. ಓಕೆ, ಸೊ ವಾಸ್ತು ಅಂತೂ ಚೆನ್ನಾಗಿದೆ, ವಿಚಾರ ಮಾಡುವಂಥದ್ದು ಏನೂ ಅಗತ್ಯ ಇಲ್ಲ. ಈ ಫ್ಯಾಮಿಲಿ ಜಾಸ್ತಿ ಹೆಲ್ದಿ ಆ್ಯಂಡ್ ವೆಲ್ದಿ ಸ್ಟ್ರೆಂಗ್ತ್ ಕಾರ್ಡ್ ಇದೆ, ಕೆಳಗಡೆ ಪೇಜ್ ಆ್ಯಂಡ್ ದೆನ್ ಎಂಪ್ರೆಸ್. ಅಂದರೆ ಸೊಸೈಟಿ ಒಳಗೆ ಒಂದು ಒಳ್ಳೆ ಸ್ಟೇಟಸ್ನಲ್ಲಿರುವಂಥ ಫ್ಯಾಮ್ಲಿ ದಿಸ್. ಮನೆ ವಾಸ್ತು ಚೆನ್ನಾಗಿದೆ, ನೋ ಪ್ರಾಬ್ಲಮ್. ಸೊ ಯಾರೆಲ್ಲ ಟೈಗರ್ ಸ್ಟೋನ್ ಚೂಸ್ ಮಾಡಿದಿರಿ ಅವರಿಗೆ ಅಂತ ನೋಡೋಣ. ಓಕೆ, ಟೈಗರ್ ಸ್ಟೋನ್ ಯಾರೆಲ್ಲ ಚೂಸ್ ಮಾಡಿದ್ದಾರೆ ಅವರ ಮನೆ ವಾಸ್ತು ಹೇಗಿದೆ. Bottom of the deck 4 of cups, 8 of cups, okay, 5 of swords, 5 of pentacles,
ಈ ಮನೆಯೊಳಗೆ ಸ್ವಲ್ಪ ಮೂರನೇ ವ್ಯಕ್ತಿದು ಯಾರ್ದಾದ್ರೂ ಮಾತು ಕೇಳ್ತಿರ್ಬೋದು ಇವ್ರು ಜಾಸ್ತಿ. ಮೂರನೇ ವ್ಯಕ್ತಿ ಮಾತು ಅಂದ್ರೆ ತಮ್ಮ ಮನೆಯೊಳಗೆ ಏನಾದರೂ ಆಗಿತ್ತು ಅಂತಂದ್ರೆ ಅದನ್ನ ಬಗೆಹರಿಸ್ಕೊಳಂಗಿಲ್ಲ ಇವ್ರು. ತಮ್ಮನೊಳಗೆ ಕುಂತ್ಕೊಂಡು ಮಾತಾಡ್ಕೊಂಡು ಏನು ಮಾಡ್ತಾರಂತಾರೆ, ಮೂರನೇದವ್ರನ್ನ ಕರೆಸ್ತಾರೆ, ನೀವು ಬರ್ರಿ ಅಂತಂದು ಹೇಳಿ. ಅವರು ಒಂದು ಮೂರನೇದವ್ರು ಇವ್ರ ಮನೆಗೆ ಇವ್ರು ಜಗಳ ಸರಿ ಮಾಡ್ಬೇಕು. ಅವ್ರು ಜಗಳನೋ ಅಂದ್ಕೊಡ್ರು ಏನಾರೇ ಇರಲಿ, ಒಟ್ಟು ಯಾವುದೇ ಥರದ ವಿಷಯ ಇವ್ರ ಮನೆಯೊಳಗೆ ಇತ್ತು, ಅದು ಇಬ್ಬರ ನಡಕ್ಕೆ ಏನಾದರೂ ತಿಕ್ಕಾಟಾಗ್ತಿತ್ತು ಅಂತಂತಂದ್ರೆ ಇವ್ರು ಮೂರನೇವ್ರನ್ನ ಕರೆಸ್ತಾರೆ. ಮೂರನೇವ್ರನ್ನ ಕರೆಸೋದು. ಆಮೇಲೆ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ನಿರಾಸೆ ಆಗೋದು. ಇಲ್ಲಿ ನೋಡ್ರಿ ಇಲ್ಲೇನೆ ಒಂಥರ ವಿಡ್ರಾವಲ್ ಸಿಚುವೇಶನ್. ಅಂದರೆ ಈ ಮನೆಯೊಳಗೆ ನನಗನ್ಸಿದ ಮಟ್ಟಿಗೆ ಮಾನಸಿಕವಾಗಿ ಸ್ವಲ್ಪ ಏನಾದರೂ ಇವರಿಗೆ ತೊಂದರೆ, ಯಾರೆಲ್ಲ ಇದನ್ನು ಟೈಗರ್ ಸ್ಟೋನ್ ಯಾರು ಚೂಸ್ ಮಾಡಿದ್ರಿ, ಒಂಥರ ಹುಡುಗ ಬುದ್ಧಿ, ಆಮೇಲೆ ಫೈನಾನ್ಷಿಯಲ್ ಕ್ರೈಸಿಸ್ಸೂ ಬಹುತೇಕ ಇವರಲ್ಲಿ ಇರ್ತಿರ್ಬೋದು. ನನಗನ್ಸಿದ ಮಟ್ಟಿಗೆ ಫೈನಾನ್ಷಿಯಲ್ ಕ್ರೈಸಿಸ್ ಇವ್ರಿಗೆ ಇರ್ತಿರ್ಬೋದು. ಇಲ್ಲಿ ನೋಡ್ರಿ ಇದು ಹೆಂಗೈತಿ ಅಂತಂದ್ರೆ ಇದು 4 ಆಫ್ ಕಪ್ಸ್, 8 ಆಫ್ ಕಪ್ಸ್. ಮನೆಯೊಳಗೆ ನೀವು ಬಹುತೇಕ ಭಾಳ ಜಾಸ್ತಿ ಜಗಳ ಮಾಡೋದು, ಡಿಸಪಾಯಿಂಟ್ಮೆಂಟ್ಸ್ ಆಗೋದು, ಆಮೇಲೆ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬಹುತೇಕ ಈ ಮನೆಯೊಳಗೆ ಜಾಸ್ತಿ ಇರ್ತಿರ್ಬೇಕು. ನೋಡಿರಿ ಇಲ್ಲಿ 8 ಆಫ್ ಕಪ್ಸ್ ಇದೆ. ಅಂದರೆ ಕಪ್ಸ್ ಅದಾವ ಅಂತಂದರೆ ಇಮೋಷ್ನಲಿ ದೇ ಆರ್ ವೆರಿ ಮಚ್ ಡ್ರೈನ್ಡ್. ಅಂದರೆ ಮಾತಿನಿಂದಲೇ ಒಬ್ರಿಗೊಬ್ರನ್ನ ಕೆಲವರು ಮಾತಾಡ್ತಾರೆ, ಒಬ್ರಿಗೊಬ್ರನ್ನ ಮಾತಿನೊಳಗನ ಮಾತು ಹತ್ತಿ ಎಷ್ಟು ಬೇಜಾರಾಗುವಂಗೆ ಮಾತಾಡ್ತಿರ್ತಾರಲ್ಲ, ಆ ಥರ ಏನಾದರೂ ಇವರಲ್ಲಿ ಆಗ್ತಿರ್ಬೋದು. ಯಾರಾದರೂ ಇವರಲ್ಲಿ ಹೆಲ್ತ್ನೂ ಸರಿ ಇರಲಿಕ್ಕಿಲ್ಲ ಇವರಲ್ಲಿದೆ ಯಾರಾದರೂ. ಸೊ ನೋಡ್ರಿ, ಅದಾದಮೇಲೆ ಎಂಪ್ರೆಸ್ ಕಾರ್ಡ್ ಬರ್ತೈತಿ, ಅದಾದಮೇಲೆ 6 ಆಫ್ ಕಪ್ಸ್ ಬರ್ತೈತಿ. ಸೊ ಹೆಂಗಂತಂತಂದ್ರೆ ನೀವು ನನಗನ್ಸಿದ ಮಟ್ಟಿಗೆ ಮನೆಯ ವಾಸ್ತು ಸರಿ ಐತಿ, ಮನೆ ವಾಸ್ತುಕ್ಕೆ ಏನೂ ಆಗಿಲ್ಲ. ಆದರೆ ಹೆಂಗೈತಿ ಅಂತಂದ್ರೆ ನಿಮ್ಮ ನೆಗೆಟಿವ್ ಥಾಟ್ಸ್ದಿಂದ ಮತ್ತು ನಿಮ್ಮ ಮನೆಯಾಗ ನಿಮ್ಮಲ್ಲೇ ಮನಸ್ತಾಪ ಇರೋದ್ರಿಂದ ಮನೆ ವಾತಾವರಣ ಕೆಡಾಕತ್ತೈತಿ. ಓಕೆ. ಆಮೇಲೆ ಹೆಂಗಿರ್ತೈತಿ ಅಂದ್ರೆ ನಾವು ಪ್ರತಿಯೊಬ್ಬರಿಗೂ ನಾವು ಮೂರನೇವ್ರನ್ನ ಯಾವಾಗ ಅವಲಂಬಿಸ್ತೇವಲ್ಲ ಅವಾಗ ಪ್ರಾಬ್ಲಮ್ ಜಾಸ್ತಿ. ನೀವು ಇನ್ನೊಂದು ಮನುಷ್ಯಾಗ ನ್ಯೂಸ್ ಅದನ್ನು ಪಾಸ್ ಮಾಡಿದ ಮೇಲೆ ಆ ಮನುಷ್ಯ 4ನೇ ಮನುಷ್ಯಾಗ ಅದನ್ನು ಹೆಂಗೆ ಅಥವಾ 3ನೇ ಮನುಷ್ಯಾಗ ಹೆಂಗೆ ಪಾಸ್ ಮಾಡ್ತಾನೆ ಅಂತ ನಿಮಗೆ ಗೊತ್ತಿರಂಗಿಲ್ಲ. ಅವ್ರು ಏನಾದರೂ ಅದಕ್ಕೆ ಎಕ್ಸ್ಟ್ರಾ ಆ್ಯಡ್ ಮಾಡ್ತಿರ್ಬೋದು. ಅದಕ್ಕೆ ಈ ಟೈಗರ್ ಸ್ಟೋನ್ ಯಾರೆಲ್ಲ ಚೂಸ್ ಮಾಡಿರಲ್ಲ, ನೀವು ನಿಮ್ಮ ಮನೆಯೊಳಗನ ನೀವು ಕುಂತು ಒಬ್ರಿಗೊಬ್ಬರು ಸರಿಯಂಗೆ ಮಾತಾಡಿ ವಿಷಯಗಳನ್ನು ಬಗೆಹರಿಸ್ಕೊಳ್ಳೋದು ಭಾಳ ಚಲೋ. 3ನೇ ವ್ಯಕ್ತಿಯನ್ನು ಕರೆಸ್ಬೇಡ್ರಿ. ಮನೆ ಇದಕ್ಕೇನಾಗಿಲ್ಲ. ನೆಗೆಟಿವಿಟಿ ಯಾಕೈತಿ ಮನೆಯೊಳಗೆ ನೆಗೆಟಿವಿಟಿ ಇರಬಹುದು ನನಗನ್ಸಿದ ಮಟ್ಟಿಗೆ. ಯಾಕಂತಂದ್ರೆ ಇಮೋಷ್ನಲಿ ನೀವೆಲ್ಲರೂ ಹರ್ಟ್ ಆಗ್ತಿರಲ್ಲ, ಏನಾದರೆ ನಿಮ್ಮ ಇಮೋಷ್ನಲ್ ಸ್ಟೇಟಸ್ದಿಂದ ಮನೆ ವಾತಾವರಣ ಹಾಳಾಗ್ತೈತಿ ಇಷ್ಟೇ. ಮನೆಯೊಳಗೆ ಏನು ನೆಗೆಟಿವಿಟಿ ಇಲ್ಲ, ಮನೆ ವಾಸ್ತು ಚಲೋನ ಐತಿ. ಯಾಕಂದರೆ ಇಲ್ಲಿ ಯಾವುವು ಅಂಥವು ಡಾರ್ಕ್ ಕಾರ್ಡ್ಸ್ ಯಾವುವು ಬಂದಿಲ್ಲ ಅಂತಂದ್ರೆ ನೋಡಿದ್ಕೊಂಡು ಒಂಥರ ನೆಗೆಟಿವಿಟಿ ತಾನೇ ಫೀಲ್ ಆಗ್ತದೆ, ಅಂಥವು ಯಾವುವು ಕಾರ್ಡ್ಸ್ ಬಂದಿಲ್ಲ. ಆದರೆ ಹೆಂಗೈತಿ ಅಂತಂತಂದ್ರೆ ನಿಮ್ಮ ಮೆಂಟಲ್ ಸ್ಟೇಟಸ್ ನೀವೇ ಎಲ್ಲರೂ ಕುಂತ್ಕೊಂಡು ನೀವೇ ಬ್ಯಾಲೆನ್ಸ್ ಮಾಡಿಕೊಡ್ರಿ, ಅದು ಭಾಳ ಚಲೋ. ಯಾರೆಲ್ಲ ಟೈಗರ್ ಸ್ಟೋನ್ ಚೂಸ್ ಮಾಡಿರಲ್ಲ, ನಿಮ್ಮಷ್ಟಕ್ಕೆ ನೀವೇ ಮನೆಯೊಳಗೆ ಕುಂತು ಮಾತಾಡಿ ಪ್ರೀತಿಯಿಂದ ಮಾತಾಡಿ ಬಗೆಹರಿಸ್ಕೊಡ್ರಿ ಈ ವಿಷಯ. ಆಮೇಲೆ ನೀವು ಡೈಲಿ ಕರ್ಪೂರ ಮತ್ತು ಇದನ್ನಿರ್ತದಲ್ಲ ಲವಂಗ, ಹೂ ಇರಬೇಕು. ಆ ಲವಂಗಕ್ಕೆ ಒಂದು 3 ಕರ್ಪೂರ, ಒಂದು 3 ಲವಂಗ ಡೈಲಿ ಸುಡುತ್ತೆ ಬರ್ರಿ. ಅದು ಭಾಳ ಅಂದ್ರೆ ಭಾಳ ಚಲೋ ಇಫೆಕ್ಟ್ ಕೊಡ್ತೈತಿ. ಆಮೇಲೆ ನಿಮಗೇನಾದರೂ ಈ ಥರದ್ದು ಅಂದರೆ ಇಲ್ಲೇ ನನಗನ್ಸಿದ ಮಟ್ಟಿಗೆ ಇಲ್ಲಿ ಚಂದ್ರ ಸರಿ ಇಲ್ಲ. ಓಕೆ. ಇಮೋಷನ್ಸು ಮತ್ತು ಫೀಲಿಂಗ್ಸು ಓವರ್ಫ್ಲೋ ಆಗ್ತಿರ್ತಾವಲ್ಲ, ಇಂಥಲ್ಲೇ ಚಂದ್ರ ಸರಿ ಏನಾಗಿಲ್ಲ, ಚಂದ್ರ ಡಿಸ್ಟರ್ಬ್ಡ್ ಆಗಿರ್ತೈತಿ. ನಿಮಗೊಂದು ವೇಳೆ ಇಷ್ಟ ಇದ್ದರೆ ನಾವೊಂದು ರೆಮಿಡಿ ಹೇಳ್ತೇನೆ. ನೀವು ಒಂದು ಏನಂತಾರೆ ಇದು, ಶಿವನ ದೇವಾಲಯದೊಳಗೆ ಈಶ್ವರನ ಪಿಂಡಿ ಇರ್ತದಲ್ಲ, ಅದಕ್ಕೆ ಒಂದು ರುದ್ರ ಪಠಣ ಮಾಡಿಸೋದು ಚಲೋ ಅಲ್ಲಿ. ಅಂದರೆ ಒಂದು ರುದ್ರಿ ಪಾಠ ಮಾಡ್ತಾರೆ ಅವರು. ಒಂದು ನಮಕಂ, ಒಂದು ಚಮಕಂ ಯೂಸ್ ಮಾಡಿ ಪಂಚಾಮೃತ ಹಾಕಿ ಅಭಿಷೇಕ ಮಾಡ್ತಾರೆ. ನಿಯರ್ಲಿ ಒಂದು 1.5 or 2 hours ಆಗೇ ಆಗ್ತೈತಿ ಇದ್ರ ಸಲುವಾಗಿ. ನೀವು ಇದನ್ನು ಆಗಾಗ ಸ್ವಲ್ಪ ಮಾಡಿಸ್ಕೊಂತ ಇರೋದು ಸ್ವಲ್ಪ ಚಲೋ ನೋಡ್ರಿ. ಅಂದ್ರೆ ಎಲ್ಲಾದರೂ ನಿಮ್ಮ ಮನೆಯೊಳಗಿನವ್ರಿಗೆ ಯಾರಿಗಾರೆ ಚಂದ್ರ ರಾಹು, ಚಂದ್ರ ಕೇತು ಈ ಥರ ಭಾಳ ವಿಷಯ ಇರ್ತಿರ್ಬೋದು ನಿಮ್ಮಲ್ಲೇ. ಸೊ ಅದಕ್ಕೆ ಮೆಂಟಲಿ ನೀವೆಲ್ಲರೂ ಡಿಸ್ಟರ್ಬ್ಡ್ ಇರ್ತೀರಿ ಚಂದ್ರ ರಾಹು, ಚಂದ್ರ ಕೇತುನಿಂದ. ಅದಕ್ಕೆ ನೀವು ಕನಿಷ್ಠ ಒಂದು ವರ್ಷದಾಗ 1-2 ಸರ್ತಿನರೇ ಈ ರುದ್ರಿ ಪಠಣ ಮಾಡಿಸಿ ಒಂದು ನಮಕಂ, ಒಂದು ಚಮಕಂ ಆ್ಯಡ್ ಮಾಡಿ ಅದನ್ನು ಮಾಡಿರಿ ಅಂತಂದು ಹೇಳ್ರಿ. ನಿಯರ್ಲಿ ದೇ ಚಾರ್ಜ್ 1000 or 1100 or 1200 ಇಷ್ಟು ಚಾರ್ಜ್ ಮಾಡ್ತಾರೆ ಅವ್ರು. ನೀವು ಇದನ್ನು ಮಾಡಿಸೋದು ಬರ್ರಿ. ಇದೊಂದು ರೆಮಿಡಿ ಭಾಳ ಅಂದ್ರೆ ಭಾಳ ಚಲೋ ಇರ್ತದೆ ನೋಡ್ರಿ. ಇದನ್ನು ಅಟ್ಲೀಸ್ಟ್ 6 months ಒಮ್ಮೆರೆ ಮಾಡಿಸ್ರಿ, ವರ್ಷದಾಗ 2 ಸರಿ. ಸರಿನಾ?
ಈ ರೀಡಿಂಗ್ ನಿಮಗೆ ಇಷ್ಟ ಆಗಿರ್ಬೋದು. ಆಗಿದ್ದರೆ ದಯಮಾಡಿ ವಿಡಿಯೋ ಲೈಕ್ ಮಾಡಿರಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ನೀವು ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿರಲ್ಲ ಕರೆ ನಂಗೆ ಭಾಳ ಚಲೋ ಅನ್ನಿಸ್ತು. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಎಷ್ಟೆಲ್ಲ ಜನ ನನ್ನ ವಿಡಿಯೋ ನೀವು ಪ್ರೀತಿಯಿಂದ ನೋಡ್ತೀರಿ, ನೀವು ಕಮೆಂಟ್ ಮಾಡ್ತೀರಿ. ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು ವೆರಿ ಮಚ್.